ವಿದ್ಯಾರ್ಥಿಗಳೇ, ಡಾಕ್ಟರ್ GS ಶಿವರುದ್ರಪ್ಪ ಅವರ ಭಾಷಣದ ಅಂದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣವನ್ನು ಮಾಡ್ತಾ ಯಾವ ವಿಚಾರಗಳನ್ನು ಪ್ರಸ್ತಾಪಿಸಿದ್ರು ಅದನ್ನು ಮಾನವತಾವಾದ ಎದುರಿಸುತ್ತಿರುವ ಬಿಕ್ಕಟ್ಟುಗಳು ಎಂಬ ಲೇಖನದ ಅಡಿಯಲ್ಲಿ ನಾವು ಈ ಪಠ್ಯದಲ್ಲಿ ನೋಡ್ತಾ ಇದ್ದೀವಿ. ಅದರ ಮುಂದುವರಿದ ಭಾಗವನ್ನು ನಾವೀಗ ನೋಡಬೇಕಾಗಿದೆ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿರುವಂತಹ ಪ್ರಶಸ್ತಿಗಳ ಬಗ್ಗೆ GSS ಅವರು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಸಾಹಿತ್ಯಕ್ಕೆ ಇತ್ತೀಚಿನ ಕೆಲವು ದಶಕಗಳು ಪ್ರಶಸ್ತಿಗಳ ಸುಗ್ಗಿಯ ಕಾಲ. ಈ ಪ್ರಶಸ್ತಿಗಳು ಕೇವಲ ಸಾಹಿತ್ಯಕ್ಕಷ್ಟೇ ಸೀಮಿತ ಆಗಿಲ್ಲ. ಜ್ಞಾನಪೀಠ ಪ್ರಶಸ್ತಿಗಳು, ಕಬೀರ್ ಸನ್ಮಾನ, ಬಿಲ್ವಾರ್ ಪ್ರಶಸ್ತಿ, ಮೂರ್ತಿದೇವಿ ಪ್ರಶಸ್ತಿ, ತುಳಸಿ ಸಮ್ಮಾನ್, ತಾನ್ಸೇನ್ ಪ್ರಶಸ್ತಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಗ್ಸೆಸೆ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಕನ್ನಡಕ್ಕೆ ಬಂದಿವೆ. ಇದು ಕನ್ನಡಿಗರ ಒಟ್ಟು ಸಾಧನೆಯನ್ನ ನಮ್ಮ ಕಣ್ಮುಂದೆ ತರ್ತದೆ. ಹಾಗಾಗಿ ಅನೇಕ ಪ್ರಶಸ್ತಿ ಮತ್ತು ಪುರಸ್ಕಾರಗಳಿಗೆ ಕೇವಲ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರನ್ನ, ಕನ್ನಡದ ಹೆಸರನ್ನ, ಕರ್ನಾಟಕದ ಹೆಸರನ್ನ ಪರಿಚಯಿಸಿದಂತಹ ಈ ಎಲ್ಲ ಸಾಧಕರು, ಅದರ ಬಗ್ಗೆ ಇವರಿಗೆ ಹೆಮ್ಮೆ ಇದೆ. ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡಕ್ಕೆ ಬಂದಿರುವಷ್ಟು ಮಹತ್ವದ ರಾಷ್ಟ್ರೀಯ ಪ್ರಶಸ್ತಿಗಳು ಭಾರತದ ಯಾವ ಸಾಹಿತ್ಯಕ್ಕೂ ಕೂಡ ಬಂದಿಲ್ಲ ಎನ್ನುವಂಥದ್ದು. ಅವರು 92ರಲ್ಲಿ ಭಾಷಣ ಮಾಡುವಂತಹ ವೇಳೆಗೆ 5 ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಆದರೆ ಈಗ ಪ್ರಸ್ತುತ 8 ಜನ ಸಾಹಿತಿಗಳು ತಮ್ಮ ಸಾಹಿತ್ಯಿಕ ಸಾಧನೆಗಾಗಿ ರಾಷ್ಟ್ರಮಟ್ಟದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಎನ್ನುವಂಥದ್ದು. ಇದು ಕನ್ನಡಕ್ಕೆ ಕಿರೀಟಪ್ರಾಯವಾದಂತಹ ಸಂಗತಿ. ಇದನ್ನು ಕೂಡ GSS ಅವರು ಅಭಿಮಾನ ಮತ್ತು ಹೆಮ್ಮೆಯಿಂದ ಹೇಳ್ತಾರೆ. ಕನ್ನಡ ಸಾಹಿತ್ಯ ಇಡೀ ಭಾರತೀಯ ಸಾಹಿತ್ಯದ ಸಂದರ್ಭದಲ್ಲಿ ಹಲವಾರು ವಿಚಾರಗಳಲ್ಲಿ ಮುಂಚೂಣಿಯಲ್ಲಿದೆ. ಜಗತ್ತಿನ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಗೆ ಅರ್ಹರಾದಂತಹ ಹಲವು ಎತ್ತರದ ಸಾಹಿತಿಗಳು ಕೂಡ ನಮ್ಮಲ್ಲಿದ್ದಾರೆ. ಇದು ಕನ್ನಡ ಹೆಮ್ಮೆ ಪಟ್ಕೊಳ್ಬಹುದಾದಂತಹ ಸಂಗತಿಯಾಗಿದೆ. ನಮ್ಮ ಸಾಹಿತ್ಯ ನಿಜವಾಗ್ಲೂ ನಮ್ಮ ಜನಕ್ಕೆ ತಲುಪಿದೆಯೇ? ಅಥವಾ ಆದರೆ ಈ ಸಾಹಿತ್ಯ ನಮ್ಮ ಜನಕ್ಕೆ ತಲುಪಿದೆಯೇ? ಪ್ರಶಸ್ತಿಗಳು ಬಂದಿರಬಹುದು, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ರಾಷ್ಟ್ರಮಟ್ಟದ ಪ್ರಶಸ್ತಿಗಳು, ಬೇರೆ ಭಾಷೆಗೆ ಬಾರದಿರುವಷ್ಟು ಬಂದಿರಬಹುದು. ಆದರೆ ಆ ಸಾಹಿತ್ಯ ನಮ್ಮ ಜನಕ್ಕೆ ತಲುಪಿದೆಯೇ ಅನ್ನೋದು ಬಹಳ ಮುಖ್ಯವಾದಂಥ ಸಂಗತಿ. ಕೇವಲ ಪ್ರಶಸ್ತಿಗಳು ಬಂದುವು ಎನ್ನುವಂತಹ ಕಾರಣಕ್ಕೆ ಸಂಭ್ರಮಗೊಳ್ಳುವಂತಹ ಉತ್ಸಾಹ ಈ ಸಾಹಿತ್ಯ ನಿರ್ಮಿತಿಯೊಂದಿಗೆ ಅರ್ಥಪೂರ್ಣವಾದ ಸಂವಾದವನ್ನು ಸ್ಥಾಪಿಸಿಕೊಳ್ಳುವರು ಸಹೃದಯ ಆಸಕ್ತಿಯಾಗಿ ಪ್ರಕಟವಾಗುತ್ತಿದೆಯೇ ಅಲ್ವಾ? ನಾವೇನೋ ಉತ್ಸಾಹಗೊಳ್ತೀವಿ, ಸಂಭ್ರಮಗೊಳ್ತೀವಿ, ನಮ್ಮ ಕನ್ನಡಕ್ಕೆ ಇಷ್ಟೊಂದು ಪ್ರಶಸ್ತಿಗಳು ಬಂದವು ಅಂತ. ಆದರೆ ಸಾಹಿತ್ಯ ನಿರ್ಮಿತಿಯ ಮೂಲಕವಾಗಿ ಆ ಸಾಹಿತ್ಯದ ಜೊತೆಗೊಂದು ಅರ್ಥಪೂರ್ಣವಾದಂತಹ ಸಂವಾದವನ್ನು ಸ್ಥಾಪನೆ ಮಾಡಿಕೊಳ್ಳುವಂತಹ ಸಹೃದಯರ ಆಸಕ್ತಿಯಾಗಿ ಆ ಕೃತಿಗಳು, ಸಾಹಿತ್ಯ ಪ್ರಕಟವಾಗ್ತಾ ಇದೆಯೇ? ಸಹೃದಯರನ್ನ ಎಷ್ಟರ ಮಟ್ಟಿಗೆ ತಲುಪ್ತಾ ಇವೆ, ಎಷ್ಟರ ಮಟ್ಟಿಗೆ ಓದಿಸ್ಕೊಳ್ತಾ ಇವೆ? ಹಾಗೆ ಆಗದೇ ಇದ್ರೆ, ಸಹೃದಯರಲ್ಲಿ ಸಂವಾದವನ್ನು ಸ್ಥಾಪಿಸದೇ ಇದ್ರೆ, ಚಿನ್ನು ರೆಕಾರ್ಡ್ ಮಾಡ್ತಿದ್ದೀನಿ ಕಣ, ಸ್ಥಾಪಿಸಿಕೊಳ್ಳದೇ ಇದ್ರೆ ಕಾರಣ ಏನು ಎನ್ನುವುದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಎನ್ನುವಂಥದ್ದನ್ನು GSS ಅವರು ಹೇಳ್ತಾರೆ. ಈ ಸಾಹಿತ್ಯ ಜನರನ್ನು ತಲುಪೋದಿಕ್ಕೆ
ಸಂಪೂರ್ಣವಾಗಿ ಸಾಧ್ಯ ಆಗದಿರೋದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ಅವರು ಗುರುತಿಸ್ತಾ ಹೋಗ್ತಾರೆ. ಯಾಕೆ ನಮ್ಮ ಸಾಹಿತ್ಯ ಜನರನ್ನು ತಲುಪಿಲ್ಲ? ಇಷ್ಟೆಲ್ಲ ಉನ್ನತವಾದಂತಹ ಶ್ರೇಷ್ಠವಾದಂತಹ ಸಾಹಿತ್ಯ ಕೃತಿಗಳು ನಮ್ಮಲ್ಲಿ ಬಂದರೂ ಕೂಡ ಎಲ್ಲ ಸಹೃದಯರನ್ನು ಯಾಕೆ ತಲುಪ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಹೀಗೆ ಕಾರಣಗಳನ್ನು ಕೊಡ್ತಾರೆ. ಒಂದನೇದಾಗಿ ಅನಕ್ಷರಸ್ಥರ ಸಂಖ್ಯೆ ಅಧಿಕವಾಗಿರೋದು. ಸಾಹಿತ್ಯವನ್ನು ಜನರಿಗೆ ತಲುಪಿಸ್ಬೇಕು ಅಂದರೆ ಜನ ಓದುಗರಾಗಿರಬೇಕು, ಓದು ಬಲ್ಲವರಾಗಿರಬೇಕು. ಆದರೆ ಅನಕ್ಷರಸ್ಥರ ಸಂಖ್ಯೆ ನಮ್ಮ ನಾಡಿನಲ್ಲಿ ಇನ್ನೂ ಇದೆ. 92ರ ಹೊತ್ತಿಗಾಗಲೇ ಬಹಳಷ್ಟು ಸಾಕ್ಷರರ ಪ್ರಮಾಣವನ್ನು ಎತ್ತರಿಸ್ತಾ ಬಂದಿದ್ರೂ ಕೂಡ, ಅವರ ಸಂಖ್ಯೆ ಹೆಚ್ಚಾಗ್ತಾ ಇದ್ರೂ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅನಕ್ಷರಸ್ಥರು ಕೂಡ ಉಳ್ಕೊಂಡಿದ್ರು. ಹಾಗಾಗಿ ಈ ಸಾಹಿತ್ಯ ಕೃತಿಗಳು ಅವ್ರನ್ನ ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ. ಜನರನ್ನು ಓದು ಬರಹ ಬಾರದೇ ಇದ್ದವರು ಇನ್ನು ಸಾಹಿತ್ಯ ಕೃತಿಗಳನ್ನು ಹೇಗೆ ಓದಲಿಕ್ಕೆ ಸಾಧ್ಯ ಆಗತ್ತೆ, ಓದಿ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ? ಹಾಗಾಗಿ ಅಲ್ಲಿ ನಾವು ಎಡವಿದ್ದೀವಿ. ಹಾಗಾಗಿ ಎಲ್ಲರನ್ನೂ ಸಾಕ್ಷರನಾಗಿ ಮಾಡಬೇಕಾದಂಥ ಜವಾಬ್ದಾರಿ ಇದೆ. ಆಮೇಲೆ ಗ್ರಾಮಾಂತರ ಪರಿಸರಗಳಲ್ಲಿ ಒಳ್ಳೆ ಶಾಲೆಗಳಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ, ಸರ್ವಶಿಕ್ಷಣ ಅಭಿಯಾನದಂತಹ ಕಾರ್ಯಕ್ರಮಗಳು ಬಂದ್ಬಿಟ್ಟು ಗ್ರಾಮಾಂತರ ಪ್ರದೇಶದ ಶಾಲೆಗಳಿಗೆ ಒಳ್ಳೆಯ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಎನ್ನುವಂತಹ ಆಲೋಚನೆ ಸರ್ಕಾರಗಳ ಮಟ್ಟದಲ್ಲಿ ಆಗಿಬಿಟ್ಟು ಇತ್ತೀಚೆಗೆ ಒಳ್ಳೊಳ್ಳೆ ಕಟ್ಟಡಗಳನ್ನು ಕಟ್ಟಲಾಗ್ತಾ ಇದೆ. ಅರ್ಹ ಉಪಾಧ್ಯಾಯರನ್ನು, ಅಧ್ಯಾಪಕರುಗಳನ್ನು ನೇಮಕ ಮಾಡಲಾಗ್ತಾ ಇದೆ. ಆದರೆ 1992ರ ಹೊತ್ತಿಗೆ ಅವು ಇವತ್ತಿನ ಪ್ರಮಾಣದಲ್ಲಿದ್ದಷ್ಟು ಸುಧಾರಣೆಯನ್ನು ಕಂಡಿರಲಿಲ್ಲ. ಅದನ್ನೇ GSS ಅವರು ಹೇಳ್ತಾರೆ. ಗ್ರಾಮಾಂತರ ಪರಿಸರಗಳಲ್ಲಿ ಒಳ್ಳೆಯ ಶಾಲೆಗಳಿಲ್ಲ. ಗ್ರಾಮಾಂತರ ಪರಿಸರಗಳಲ್ಲಿ ಶಾಲೆಗೆ ಹೋಗೋದಕ್ಕೆ 8ರಿಂದ 9 ಕಿಲೋಮೀಟರ್ಗಳವರೆಗೆ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗಬೇಕಾಗತ್ತೆ. ವಾಹನಗಳ ಸೌಕರ್ಯ ಇಲ್ಲ, ಬಸ್ಸಿನ ಸೌಕರ್ಯ ಇಲ್ಲ. ಮಳೆಗಾಲದಲ್ಲಿ ನಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಹಳ್ಳಗಳನ್ನು ದಾಟಬೇಕಾಗತ್ತೆ. ಹಳ್ಳಗಳನ್ನು ದಾಟೋದಕ್ಕೆ ಸಣ್ಣ ಸಣ್ಣ ಸೇತುವೆಗಳ ಕೊರತೆ ಇದೆ. ಹಾಗಾಗಿ ಎಷ್ಟೋ ಹಳ್ಳಿಗಳಲ್ಲಿರ್ತಕ್ಕಂಥ ಮಕ್ಕಳು ಶಾಲೆ ಮುಖವನ್ನು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರಿಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಒಳ್ಳೆಯ ಶಾಲೆಗಳು ನಿರ್ಮಾಣ ಆಗಬೇಕು. ಆ ಶಾಲೆಗಳಿಗೆ ಸರಿಯಾದಂತಹ ಕಟ್ಟಡ, ಇನ್ನಿತರ ಅನುಕೂಲಗಳು ಇಲ್ಲದೇ ಇರತಕ್ಕಂಥದ್ದು. ಅನುಕೂಲಗಳು, ಶಾಲೆಯ ಕಟ್ಟಡ ಇದ್ದರೂ ಕೂಡ ಅಲ್ಲಿ ಅಧ್ಯಾಪಕರು ಇಲ್ಲದೆ ಇರೋದು. ಮೊದಲೆಲ್ಲ ಏಕೋಪಾಧ್ಯಾಯ ಶಾಲೆಗಳಿದ್ದು, ಲೋಯರ್ ಪ್ರೈಮರಿ, ಕಿರಿಯ ಪ್ರಾಥಮಿಕ ಶಾಲೆಗಳು ಅಂತೀವಿ. ಆ ಶಾಲೆಗಳಲ್ಲಿ ಒಬ್ಬರು ಶಿಕ್ಷಕರು, ಅಧ್ಯಾಪಕರು ಕಾರ್ಯನಿರ್ವಹಿಸಬೇಕಾಗಿತ್ತು. ಹೇಗೆ ಎಲ್ಲ ವಿಷಯಗಳನ್ನು ಒಬ್ಬ ಅಧ್ಯಾಪಕರು ಮಕ್ಕಳಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ, ಅರ್ಥೈಸಲಿಕ್ಕೆ ಸಾಧ್ಯ ಆಗತ್ತೆ? ಇಂಥದ್ದು ಸಮಸ್ಯೆ ಇರೋದು. ಅದರಿಂದ ಕನ್ನಡದ ಪ್ರಾಥಮಿಕ ಶಾಲೆಗಳ ಸ್ಥಿತಿ ಎಂದು ಪ್ರಾಥಮಿಕ ಶಾಲೆಗಳ ಅಂದಿನ ಸ್ಥಿತಿಯನ್ನು ಕುರಿತು ಇವರು ಕಳವಳವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಕನ್ನಡದ ಶಾಲೆಗಳ ಸ್ಥಿತಿ ಇದೆ ಅಂಥೇಳಿ ಅವತ್ತಿನ ಶಾಲೆಗಳ ಸ್ಥಿತಿಯ ಬಗ್ಗೆ ಆ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇದು ಕೂಡ ಸಹೃದಯರನ್ನು ನಿರ್ಮಾಣ ಮಾಡದೇ ಇರೋದಕ್ಕೆ, ಓದುಗರನ್ನು ನಿರ್ಮಾಣ ಮಾಡದೇ ಇರೋದಕ್ಕೆ, ಕನ್ನಡ ಸಾಹಿತ್ಯ ಕೃತಿಗಳು ಜನರನ್ನು ತಲುಪದೇ ಇರೋದಕ್ಕೆ ಕಾರಣ. ಆಮೇಲೆ ಶಾಲೆಗಳಲ್ಲಿ ಕನ್ನಡಕ್ಕೆ ಒದಗಿರುವಂತಹ ವಿಪತ್ತಿನ ಬಗ್ಗೆಯೂ ಕೂಡ GSS ಅವರು ಯೋಚಿಸ್ತಾರೆ. ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ತೆರೆಯೋದಕ್ಕೆ ಅವಕಾಶಗಳನ್ನು ವ್ಯಾಪಾರಿ ಮನೋಧರ್ಮದ ಖಾಸಗಿ ಸಂಸ್ಥೆಯವರಿಗೆ ವಹಿಸಿಕೊಟ್ಟು ಬಹುಸಂಖ್ಯಾತ ಮಕ್ಕಳು ಕಲಿತಾ ಇದ್ದಂತಹ ಕನ್ನಡಕ್ಕೆ ಒಂದು ದೊಡ್ಡ ವಿಪತ್ತು ಪ್ರಾಪ್ತ ಆಗಿದೆ. ಅವುಗಳಿಗೆ ಅನುಮತಿ ಕೊಡುವ ವಿಚಾರದಲ್ಲಿ ಸರ್ಕಾರ ಸಮಿತಿಯನ್ನು ಮಾಡಿಲ್ಲ ಎನ್ನುವಂಥದ್ದು ಕೂಡ GSS ಅವರ ಅಸಮಾಧಾನಕ್ಕೆ ಕಾರಣ. ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ತೆರೆಯೋದಕ್ಕೆ ಬಹಳಷ್ಟು ಅವಕಾಶಗಳನ್ನು ಕೊಡಲಾಯಿತು. ಅದು ವ್ಯಾಪಾರಿ ಮನೋಧರ್ಮದ ಸಂಸ್ಥೆಗಳವರಿಗೆ ಅವಕಾಶವನ್ನು ಕೊಡಲಾಯಿತು. ಹಾಗಾಗಿ ಕನ್ನಡವನ್ನು ಕಲಿತಾ ಇದ್ದಂತಹ ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಲ್ಲಿ ಓದೋ ಹಾಗೆ ಆಯಿತು. ಇದರಿಂದನೂ ಕೂಡ ಕನ್ನಡದ ಸಾಹಿತ್ಯ ಕೃತಿಗಳು ಓದುಗರನ್ನು ತಲುಪದೇ ಇರೋದಕ್ಕೆ ಮುಖ್ಯವಾದಂತಹ ಕಾರಣ ಆಯಿತು ಎನ್ನುವಂಥದ್ದು. ನಮಗೆ ಬೇಕಾದ್ದು ಸಮಾನ ಸೌಲಭ್ಯವುಳ್ಳ ಶಾಲೆಗಳ ಏಕರೂಪದ ಶಿಕ್ಷಣ. ಎಲ್ಲರಿಗೂ ಒಂದೇ ರೀತಿಯ ಶಿಕ್ಷಣ ಸಿಗಬೇಕು, ಸಮಾನವಾದಂಥ ಸೌಲಭ್ಯಗಳಿರಬೇಕು.
ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೂ ಕೂಡ ನಗರ ಪ್ರದೇಶಗಳಲ್ಲಿರುವ ಮಕ್ಕಳಿಗೆ ಸಿಗುವಂತಹ ಶಿಕ್ಷಣದ ಸೌಲಭ್ಯಗಳು ದೊರಕಬೇಕು. ಆದರೆ ಅದರ ಬದಲು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು, ಕನ್ನಡ ಮಾಧ್ಯಮದ ಶಾಲೆಗಳು ಅಂತೇಳಿ ಎರಡನ್ನೂ ಇರಿಸಿಕೊಂಡು ಸಮಾಜವನ್ನು ಶಿಕ್ಷಣ ಮಾಧ್ಯಮದ ಮೂಲಕವಾಗಿ ವಿಭಜಿಸುವಂಥದ್ದು ಇದು ಸೂಕ್ತವಾದಂಥ ಕ್ರಮ ಅಲ್ಲ ಅನ್ನೋದನ್ನು GSS ಅವರು ಹೇಳ್ತಾರೆ. ಈ ಭಾಷೆ ಕೂಡ ಜಾತಿಗಳ ಹಾಗೆ ವರ್ಗ ಭೇದಗಳನ್ನು ಉಳಿಸಿಕೊಳ್ಳುವಂತಹ ತಂತ್ರ ಆಗ್ತಾ ಇರೋದು ನಮ್ಮ ಶಿಕ್ಷಣ ಕ್ರಮದೊಳಗಿನ ಅಪಾಯಗಳಲ್ಲಿ ಒಂದಾಗಿದೆ ಅನ್ನೋದನ್ನ ಹೇಳ್ತಾರೆ. ನೋಡಿ, ಹೇಗೆ ಜಾತಿಗಳು ವರ್ಗಗಳು ಜನರ ನಡುವೆ ಭೇದವನ್ನು ಉಂಟು ಮಾಡ್ತಾವೋ ಹಾಗೆ ಭಾಷೆ ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ದೋನು, ಕನ್ನಡ ಮಾಧ್ಯಮದಲ್ಲಿ ಓದ್ದೋನು ಅಂತ ಹೇಳಿಬಿಟ್ಟು ಅವರನ್ನ ವಿಭಜಿಸುವಂತಹ ಕೆಲಸ ಶಿಕ್ಷಣ ಮಾಧ್ಯಮದ ಮೂಲಕ ಆಗ್ತಾ ಇದೆ, ಭಾಷೆಯ ಮೂಲಕವಾಗಿ ಆಗ್ತಾ ಇದೆ. ಹಾಗಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದೋರನ್ನ ನೋಡುವ ದೃಷ್ಟಿ, ಕನ್ನಡ ಮಾಧ್ಯಮದಲ್ಲಿ ಓದೋರನ್ನ ನೋಡುವಂತಹ ದೃಷ್ಟಿ ಇವು ಬದಲಾಗಬೇಕು. ಈ ಬದಲಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ವ್ಯವಸ್ಥೆ ಹಾಗೆ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಸರ್ಕಾರಗಳೇ ಅದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದ. ಹಾಗಾಗಿ ಅದು ಹೋಗಬೇಕು. ಭಾಷೆಯ ಮೂಲಕವಾಗಿ ವಿಭಜಿಸುವಂತಹ ಕ್ರಮ, ವಿದ್ಯಾರ್ಥಿಗಳನ್ನ ತಾರತಮ್ಯಕ್ಕೆ ಒಳಗು ಮಾಡುವಂತಹ ಕ್ರಮ ಆಗಬಾರ್ದು. ಒಂದೇ ಬಗೆ ಏಕರೂಪದ ಶಿಕ್ಷಣ ಇರಬೇಕು ಅನ್ನೋದನ್ನ GSS ಹೇಳ್ತಾರೆ. ಆಮೇಲೆ ಶಾಲೆಗೆ ಹೋಗ್ತಾ ಇರುವಂತಹ ಮಕ್ಕಳು ಬೆನ್ನ ಮೇಲೆ ಹೊರಲಾಗದ ಹೊರೆ ಹೊತ್ತು ಸುಸ್ತಾಗುವುದನ್ನು ನೋಡಿ ಅದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ನೋಡಿ, ಪೂರ್ವ ಪ್ರಾಥಮಿಕ ಶಾಲೆಯಿಂದ ಇಟ್ಕೊಂಡು ಪ್ರಾಥಮಿಕ ಶಾಲೆಗೆ ಎಂಟ್ರಿ ಆಗ್ತಾ ಇದ್ದಾಗೆ, ಅವಕಾಶವನ್ನು ಪಡಿತಾ ಇದ್ದಾಗೆ ಮಕ್ಕಳ ಬೆನ್ನ ಮೇಲೆ ಎಷ್ಟೊಂದು ಪುಸ್ತಕಗಳ ಹೊರೆಯನ್ನು ಹೊರಿಸಲಾಗ್ತದೆ. ಆ ಪುಸ್ತಕ, ಈ ಪುಸ್ತಕ, ನೋಟ್ ಪುಸ್ತಕ, ಪ್ರತಿಯೊಂದು ಸಬ್ಜೆಕ್ಟಿಗೂ ಒಂದೊಂದು ನೋಟ್ ಪುಸ್ತಕ, ರಫ್ ನೋಟ್ ಪುಸ್ತಕ, ಹೀಗೆ ಅನೇಕ ನೋಟ್ ಪುಸ್ತಕಗಳ ಹೊರೆಯನ್ನ ಮಕ್ಕಳ ಮೇಲೆ ಹೇರಲಾಗ್ತಾ ಇದೆ. ಇದು ಕೂಡ ಸರಿಯಾದ ಕ್ರಮ ಅಲ್ಲ. ಹಾಗೇನೆ ಜಗತ್ತಿನಲ್ಲಿರುವಂತಹ ಸಮಸ್ತ ಜ್ಞಾನವನ್ನ ಈ ಮಕ್ಕಳಿಗೆ ಅರಿದು ಕೂಡಿಸಲೇಬೇಕೆಂಬ ಈ ಮಹತ್ವಾಕಾಂಕ್ಷೆಯೂ ಕೂಡ ಸರಿಯಲ್ಲ ಅಂತ ಹೇಳ್ತಾರೆ. ಮಕ್ಕಳ ತಲೆಗೆ ಜಗತ್ತಿನ ಸಂಪೂರ್ಣ ಜ್ಞಾನವನ್ನ ತುಂಬಬೇಕು ಎನ್ನುವಂತಹ ಆ ಮಹತ್ವಾಕಾಂಕ್ಷೆ ಇದೆಯಲ್ಲ, ಅದು ಸರಿಯಾದದಲ್ಲ. ಮಗು ಆಟ ಆಡ್ತಾ ಓಡ್ತಾ ಕಲಿಬೇಕಾಗತ್ತೆ. ಪ್ರಕೃತಿಯಲ್ಲಿ ಏಳು ಬೀಳು, ಆಟ ಪಾಠ ಇವೆಲ್ಲವೂ ಒಟ್ಟಿಗೆ ಸಾಗಬೇಕೇ ಹೊರತು ಬರೀ ಪಾಠವೊಂದೇ ಆಟವನ್ನು ಹೊರಗಿಟ್ಟು ಸಾಗೋದ್ರಿಂದ ಪ್ರಯೋಜನ ಇಲ್ಲ. ಮಗುವಿಗೆ ತನ್ನಷ್ಟಕ್ಕೆ ತಾನು ಇರೋದಕ್ಕೆ ಒಂದು ಸ್ವತಂತ್ರವನ್ನು ಕಲ್ಪಿಸಬೇಕೇ ಹೊರತು ತಂದೆ ತಾಯಿಗಳು, ಸಮಾಜ ತಮ್ಮ ಆಶೋತ್ತರಗಳನ್ನು ಮಕ್ಕಳ ಮೇಲೆ ಹೇರೋದ್ರ ಮೂಲಕವಾಗಿ ಮಕ್ಕಳನ್ನ ಕುಗ್ಗಿಸಲಾಗತ್ತೆ. ಇದು ಸರಿಯಾದಂಥ ಕ್ರಮ ಅಲ್ಲ ಎನ್ನುವುದನ್ನು ಕೂಡ ಅವರು ಹೇಳ್ತಾರೆ. ಇನ್ನು ಶಾಲೆಯ ಪಠ್ಯಪುಸ್ತಕಗಳು ಅನೇಕ ವರ್ಷಗಳ ಕಾಲ ಬದಲಾಗದೆ ನವೀಕರಣಗೊಳ್ಳದೆ ಇರೋದ್ರ ಬಗ್ಗೆನೂ ಕೂಡ GSS ಅಸಮ್ಮತಿಯನ್ನ ಸೂಚಿಸ್ತಾರೆ. ಶಾಲೆಯ ಪಠ್ಯಪುಸ್ತಕಗಳು ಸುಮಾರು 10 ವರ್ಷ 15 ವರ್ಷಗಳ ಕಾಲ ಒಂದು ಪಠ್ಯಪುಸ್ತಕವನ್ನು ಮಾಡಿದ್ರು ಅಂದರೆ ಅದೇ ಪಠ್ಯಕ್ರಮವನ್ನೇ ಮುಂದುವರಿಸಿಕೊಂಡು ಹೋಗಲಾಗತ್ತೆ. ಆ ಪಠ್ಯಕ್ರಮ ಯಾವಾಗಲೂ ಕಾಲಕ್ಕೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ಮಕ್ಕಳಿಗೆ ಯಾವ್ಯಾವ ಹೊಸದನ್ನು ಕಲಿಸಬೇಕು ಅನ್ನೋದನ್ನು ಯೋಚಿಸಿಬಿಟ್ಟು ತಜ್ಞರ ತಂಡಗಳು ಆ ಪಠ್ಯಕ್ರಮವನ್ನು ಮರುಪರಿಶೀಲನೆ ಮಾಡಬೇಕಾಗತ್ತೆ. ಹೊಸ ಸೃಷ್ಟಿಯ ಪಠ್ಯಗಳ ರಚನೆ ಆಗಬೇಕಾಗತ್ತೆ. ಇದನ್ನು ಹೊಸದಾಗಿ ಪ್ರಾರಂಭ ಆಗಿರತಕ್ಕಂಥ ಕನ್ನಡ ವಿಶ್ವವಿದ್ಯಾಲಯ ಯೋಜನೆಯೊಂದನ್ನು ಹಾಕಿಕೊಳ್ಳುವುದರ ಅಗತ್ಯತೆಯೂ ಕೂಡ ಇದೆ. ಇದಕ್ಕಾಗಿ ಪಠ್ಯಕ್ರಮವನ್ನು ನಿರ್ಮಾಣ ಮಾಡೋದಕ್ಕೆ ಅನ್ನೋದನ್ನು GSS ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಕನ್ನಡದಲ್ಲಿ ಪ್ರಕಟ ಆಗ್ತಾ ಇರತಕ್ಕಂಥ ಒಳ್ಳೆಯ ಪುಸ್ತಕಗಳ ಸಂಖ್ಯೆ ಕಡಿಮೆ ಏನಿಲ್ಲ. ಆದರೆ ಪಠ್ಯಕ್ರಮದಲ್ಲಿ ಅವುಗಳನ್ನು ಅಳವಡಿಸಬೇಕಾದಂಥ ಜವಾಬ್ದಾರಿಯು ಕೂಡ ಸರ್ಕಾರ, ತಜ್ಞರು ಮತ್ತು ಕನ್ನಡ ವಿಶ್ವವಿದ್ಯಾಲಯ ಇದ್ದಿದೆ ಅನ್ನೋದನ್ನು ಹೇಳ್ತಾರೆ. ಕಾಲಮಾನಕ್ಕೆ ತಕ್ಕ ಹಾಗೆ ಪಠ್ಯಕ್ರಮವನ್ನು ಬದಲಾಯಿಸ್ತಾ ಹೋಗಬೇಕು. ಒಂದು ಸಾರಿ ಪಠ್ಯಕ್ರಮ ಮಾಡಿದರೆ ಅದನ್ನೇ ನಿರಂತರವಾಗಿ 15-20 ವರ್ಷಗಳವರೆಗೆ ಕೊಂಡೊಯ್ಯಬಾರ್ದು. ಆ 15-20 ವರ್ಷಗಳಲ್ಲಿ ಏನು ಬದಲಾವಣೆಗಳಾಗ್ತವೆ ವ್ಯವಸ್ಥೆಯಲ್ಲಿ, ಅದನ್ನೆಲ್ಲ ಹೇಗೆ ಪಠ್ಯಕ್ರಮಕ್ಕೆ ತರಬೇಕು ಅನ್ನೋದನ್ನು ಆಲೋಚಿಸಬೇಕಾಗುತ್ತೆ. ಇನ್ನು ಪುಸ್ತಕವನ್ನು ಜನ ಓದಲಿಕ್ಕೆ ಸುಲಭವಾಗಿ ಸಿಗೋ ಹಾಗೆ ಮಾಡಬೇಕು. ಸರಿ, ಅನಕ್ಷರಸ್ಥರಂತೂ ಓದೋದಿಲ್ಲ. ಆದರೆ ಅಸಾಕ್ಷರರಿಗೆ ಪುಸ್ತಕಗಳನ್ನು ಓದುವ ಆಸಕ್ತಿ, ಕುತೂಹಲ ಉಳ್ಳವರಿಗಾದರೂ ಪುಸ್ತಕ ದೊರಕಬೇಕಲ್ಲ. ಹೇಗೆ ದೊರಕಿಸೋದು ಅನ್ನೋದಕ್ಕೆ ಕೆಲವು ಉಪಾಯಗಳನ್ನು ಹೇಳ್ತಾರೆ, ಕೆಲವು ಯೋಚನೆಗಳನ್ನು ಮಾಡಿ ಅವುಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ GSS. ರೈಲು ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿರುವಂಥ ಪುಸ್ತಕದ ಅಂಗಡಿಗಳಲ್ಲಿ ಜನಕ್ಕೆ ಉತ್ತಮ ಅಭಿರುಚಿ ನಿರ್ಮಾಣ ಮಾಡುವಂಥ ಕನ್ನಡ ಪುಸ್ತಕಗಳು ಕಣ್ಣಿಗೆ ಬೀಳೋ ಹಾಗೆ ಆಗಬೇಕು. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಪುಸ್ತಕ ಮೇಳಗಳನ್ನು ಏರ್ಪಾಡು ಮಾಡಬೇಕು. ಜನಕ್ಕೆ ಭಾರವಾಗದ ಬೆಲೆಯಲ್ಲಿ ಒಳ್ಳೆ ಪುಸ್ತಕಗಳನ್ನು ಸಿಗುವಂತೆ ಮಾಡಬೇಕು.
ಈ ದಿಕ್ಕಿನಲ್ಲಿ ಕನ್ನಡ ಸಂಸ್ಕೃತಿ ನಿರ್ದೇಶನಾಲಯ ಪ್ರಾರಂಭಿಸಿರುವಂತಹ ಜನಪ್ರಿಯ ಪುಸ್ತಕ ಮಾಲೆಯ ಯೋಜನೆ ಸ್ವಾಗತಾರ್ಹವಾದದ್ದು ಅಂತೇಳಿ ಹೇಳುತ್ತಾರೆ. ಅಂದರೆ ಜನಕ್ಕೆ ಭಾರವಾಗದ ಹಾಗೆ ಕಡಿಮೆ ಒಂದು ಸ್ವೀಕರಿಸಬಹುದಾದಂತಹ ಬೆಲೆಯಲ್ಲಿ ಜನರಿಗೆ ಅದು ಸಿಗಬೇಕು ಪುಸ್ತಕ. ಹಾಗೆ ಸಿಗೋದಕ್ಕೆ ಕನ್ನಡ ಸಂಸ್ಕೃತಿ ನಿರ್ದೇಶನಾಲಯ ಜನಪ್ರಿಯ ಪುಸ್ತಕ ಮಾಲೆ ಎನ್ನುವಂಥ ಒಂದು ಯೋಜನೆಯನ್ನು ರೂಪಿಸಿ ಅದನ್ನು ಕಾರ್ಯಗತ ಮಾಡ್ತಾ ಇದೆ. ಅದು ಸ್ವಾಗತಾರ್ಹವಾದದ್ದು ಅಂತ ಹೇಳಿ ಹೇಳ್ತಾರೆ. ಅಂದರೆ ಒಳ್ಳೆಯ ಕಾರ್ಯಕ್ರಮ ಯಾವುದಿದೆ ಅದನ್ನು ಯಾವುದೇ ಹಿಂದು ಮುಂದೆ ನೋಡದೇನೆ ಅವರು ಮೆಚ್ಚುವಂಥದ್ದನ್ನು ನಾವು ಕಾಣ್ತೇವೆ. ಗ್ರಾಮಾಂತರ ಪರಿಸರಗಳಲ್ಲಿ ವಾಚನಾಲಯಗಳು ಹಾಗೆಯೇ ಗ್ರಂಥಾಲಯಗಳು ಹೆಚ್ಚಾಗಬೇಕು. ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಇರುವ ಕಡೆಗೆ ಒಂದು ಲೈಬ್ರರಿಯನ್ನು ಗ್ರಂಥಾಲಯವನ್ನು ತೆರೆಯಲಾಗ್ತಾ ಇದೆ. ಆದರೆ ಅವು ಎಷ್ಟರ ಮಟ್ಟಿಗೆ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಎನ್ನುವಂಥದ್ದು ಕೂಡ ನಾವು ಯೋಚಿಸಬೇಕಾಗಿದೆ. ಆದರೆ 92ರ ಹೊತ್ತಿಗೆ ಈ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಅವರು ಬಹಳ ಅತ್ಯುತ್ತಮವಾದಂಥ ಆಲೋಚನೆಯನ್ನು ಮಾಡಿದ್ದಾರೆ JSS ಅವರು. ವಾಚನಾಲಯ ಮತ್ತು ಗ್ರಂಥಾಲಯಗಳು ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚು ಮಾಡಬೇಕು, ಆಗ ಓದುಗರ ಸಂಖ್ಯೆ ಹೆಚ್ಚಾಗತ್ತೆ. ಹಾಗೆಯೇ ಈ ದೇವಸ್ಥಾನಗಳನ್ನು, ಕಲ್ಯಾಣ ಮಂಟಪಗಳನ್ನು ಕಟ್ಟಿಸೋದ್ರಲ್ಲಿ ನಮ್ಮ ಜನಕ್ಕಿರೋ ಉತ್ಸಾಹ ಗ್ರಂಥಾಲಯಗಳನ್ನು ನಿರ್ಮಿಸೋದ್ರಲ್ಲಿ ಇಲ್ಲ. ಇದು ಬಹಳಷ್ಟು ವರ್ಷಗಳಿಂದ ಬಂದಿದ್ದು. ನಾವು ಜ್ಞಾನಕ್ಕೆ ಮಹತ್ವವನ್ನು ಕೊಡ್ತಾ ಇಲ್ಲ, ಜ್ಞಾನ ಪ್ರಸರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇಲ್ಲ. ನಾವು ದೇವಸ್ಥಾನಗಳನ್ನು, ಕಲ್ಯಾಣ ಮಂಟಪಗಳನ್ನು ಕಟ್ಟಿಸೋದ್ರಲ್ಲಿ ಬಹಳಷ್ಟು ಉತ್ಸಾಹ ತೋರ್ತಾ ಇದ್ದೀವಿ. ಆದರೆ ಜ್ಞಾನವನ್ನೇ ನೀಡುವಂತಹ ಜ್ಞಾನ ದೇವಾಲಯ, ಗ್ರಂಥಾಲಯಗಳನ್ನು ನಿರ್ಮಿಸೋದರಲ್ಲಿ ಆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅನ್ನೋದು ಪ್ರತಿಯೊಬ್ಬರೂ ಕೂಡ ಆತ್ಮಾವಲೋಕನ ಮಾಡಬೇಕಾದಂಥ ಸಂಗತಿ. ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡುವಂಥದ್ದು ನಿಜವಾಗಿಯೂ ಪುಣ್ಯದ ಕೆಲಸ ಅನ್ನೋದು ನಮ್ಮ ಜನಕ್ಕೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದ್ರ ಕೂಡ ಅದರ ಬಗ್ಗೆ ಪ್ರಶ್ನೆ ಹಾಕ್ತಾರೆ. ಹಾಗೆಯೇ ದೇವಸ್ಥಾನಗಳಿಗಿಂತ ಗ್ರಂಥಾಲಯಗಳು ಮಹತ್ವದವು ಎಂದು ನಮ್ಮ ಜನಕ್ಕೆ ಅನ್ನಿಸುವುದು ಯಾವಾಗ ನಮ್ಮ ಜನಕ್ಕೆ ಗ್ರಂಥಾಲಯ ದೇವಾಲಯಕ್ಕಿಂತ ಮುಖ್ಯ ಅಂತ ಅನಿಸುತ್ತೆ ಅನ್ನೋದನ್ನು ಪ್ರಶ್ನಿಸ್ತಾರೆ. ಸಾಹಿತ್ಯವನ್ನು ಜನತೆಯ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುವಂತಹ ಕಾರ್ಯದಲ್ಲಿ ನಮ್ಮ ಸಮೂಹ ಮಾಧ್ಯಮಗಳು, ಅದರಲ್ಲೂ ಶ್ರವ್ಯ ಮತ್ತು ದೃಶ್ಯ ಮಾಧ್ಯಮಗಳು ವಹಿಸುವಂಥ ಪಾತ್ರ ಬಹಳ ಮುಖ್ಯವಾದದ್ದು. ಬಾನುಲಿ ಇರ್ಬೋದು ಅಥವಾ ದೂರದರ್ಶನಗಳಿರ್ಬೋದು, ಇವುಗಳ ಪಾತ್ರ ಬಹಳಷ್ಟು ಇದೆ. ಹಾಗಾಗಿ ಇವು ಸಾಹಿತ್ಯವನ್ನು ಜನರ ಸಮೀಪಕ್ಕೆ ಕೊಂಡೊಯ್ಯಬೇಕು. ಅವುಗಳ ಜವಾಬ್ದಾರಿ ಹೆಚ್ಚಿಗೆ ಇದೆ. ಓದಲಿಕ್ಕೆ ಬಾರದಿದ್ದವರು ನೋಡೋದ್ರ ಮೂಲಕವಾಗಿ, ಕೇಳೋದ್ರ ಮೂಲಕವಾಗಿ ಸಾಹಿತ್ಯವನ್ನು ಸವಿಯೋದಕ್ಕೆ, ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಸಾಹಿತ್ಯದ ವಿಚಾರ ಮನ್ನಾ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನು ಈ ಮಾಧ್ಯಮಗಳು ಮಾಡಬೇಕು. ದೆಹಲಿಯ ದೂರದರ್ಶನ ಕಾರ್ಯಕ್ರಮಗಳು ಹಿಂದಿಯೇತರ ಭಾಷಿಕರ ಮೇಲೆ ಉಪಾಯವಾಗಿ ಹಿಂದಿಯನ್ನು ಹೇರುವ ಪ್ರಚನ್ನ ಸನ್ನಾಹಗಳಂತೆ ತೋರ್ತವೆ ಎಂದು ಭಾವಿಸುವುದು ಅನಿವಾರ್ಯವಾಗಿದೆ ಅಂತ ಹೇಳಿ JSS ಹೇಳ್ತಾರೆ. ಇತ್ತೀಚೆಗೆ ಕನ್ನಡದ ಕಾರ್ಯಕ್ರಮಗಳು ದೂರದರ್ಶನ ಚಾನಲಲ್ಲಿ ಬರ್ತಾ ಇರ್ಬೋದು. ಆದರೆ ಆ ಕಾಲಘಟ್ಟದಲ್ಲಿ ದೂರದರ್ಶನದಲ್ಲಿ ಕನ್ನಡಕ್ಕೆ ಕೆಲವು ಗಂಟೆಗಳನ್ನು ಮಾತ್ರ ಸೀಮಿತಗೊಳಿಸಿ ಕಾರ್ಯಕ್ರಮಗಳನ್ನು ಬಿತ್ತರಗೊಳಿಸ್ತಾ ಇತ್ತು. ಇನ್ನು ಹೆಚ್ಚಿನ ಸಮಯ ಹಿಂದಿ ಭಾಷೆಯ ಕಾರ್ಯಕ್ರಮಗಳನ್ನೇ ದೂರದರ್ಶನದಲ್ಲಿ ನೋಡಬೇಕಾಗಿತ್ತು. ಈ ಪ್ರಮಾಣದ ಕನ್ನಡದ ಚಾನಲ್ಲುಗಳು ಅವತ್ತು ಇರಲಿಲ್ಲ. ಹಾಗಾಗಬಾರ್ದು. ಹಿಂದಿಯನ್ನು TV ಮಾಧ್ಯಮದ ಮೂಲಕವಾಗಿ, ದೂರದರ್ಶನದ ಮೂಲಕವಾಗಿ ಹೇರೋದ್ರ ಮೂಲಕ ಕನ್ನಡವನ್ನು ಕನ್ನಡಿಗರಿಂದ ದೂರ ಮಾಡುವಂತಹ ಕಾರ್ಯಕ್ರಮ ಆಗಬಾರ್ದು. ಕನ್ನಡದ ಕಾರ್ಯಕ್ರಮಗಳು, ಕನ್ನಡದ ಪುಸ್ತಕಗಳಲ್ಲಿ ಇರತಕ್ಕಂಥ ವಿಚಾರಗಳು ಕನ್ನಡ ದೂರದರ್ಶನದಲ್ಲಿ ಬರಬೇಕು ಅನ್ನೋದನ್ನು ಅವರು ಹೇಳ್ತಾರೆ. ಇನ್ನು ಕಾವ್ಯ ಸಂವಹನದ ಸಂದರ್ಭದಲ್ಲಿ ಕಳೆದ 1.5 ದಶಕದ ಕಾಲಮಾನದಲ್ಲಿ ಸಂಭವಿಸಿರ್ತಕ್ಕಂಥ ಕ್ಯಾಸೆಟ್ ಕ್ರಾಂತಿಯ ಪರಿಣಾಮ ಮಿಶ್ರ ಸ್ವರೂಪದ್ದಾಗಿದೆ. ಅಂದರೆ ಕಾವ್ಯವನ್ನು ಜನರಿಗೆ ತಲುಪಿಸೋದಕ್ಕೆ ಅನೇಕ ಭಾವಗೀತೆಗಳ ಧ್ವನಿ ಸುರುಳಿಗಳು ಬಹಳಷ್ಟು ಪ್ರಮಾಣದಲ್ಲಿ ಬಂದವು. ಉದಾಹರಣೆಗೆ ನಿಸಾರ್ ಅಹಮದ್ರವರ ಗೀತೆಗಳ ಧ್ವನಿ ಸುರುಳಿಗಳು, KS ನರಸಿಂಹಸ್ವಾಮಿಯವರ ಭಾವಗೀತೆಗಳ ಧ್ವನಿ ಸುರುಳಿಗಳು, ಹೀಗೆ ಅನೇಕ ಧ್ವನಿ ಸುರುಳಿಗಳು ಬಂದವು. ಆದರೆ ಅವುಗಳ ಕ್ರಾಂತಿಯ ಪರಿಣಾಮ ಏನಿದೆ, ಇದು ಮಿಶ್ರ ಸ್ವರೂಪದ್ದಾಗಿದೆ. ಪೂರ್ಣ ಪ್ರಮಾಣದ್ದಾಗಿ ಅದರ ಪರಿಣಾಮ ಇದೆ ಅಂತ ಹೇಳೋದಕ್ಕಾಗಲ್ಲ. ಸುಗಮ ಸಂಗೀತಕ್ಕೆ ಒಂದು ಘನತೆಯನ್ನು ತಂದುಕೊಟ್ಟು ಅದಕ್ಕೊಂದು ಸುಭದ್ರವಾದಂಥ ಪರಂಪರೆಯನ್ನು ನಿರ್ಮಿಸಿದಂಥ ಹಲವು ಶ್ರೇಷ್ಠ ಗಾಯಕರು ಹಾಗೂ ನಿರ್ದೇಶಕರು ಅನೇಕ ಕವಿಗಳ ಕವಿತೆಗಳನ್ನು ಜನಸಮುದಾಯದ ಹತ್ತಿರಕ್ಕೆ ತಂದುಕೊಂಡು ಹೋಗುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ
ಆ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಕನ್ನಡದಲ್ಲಿ ಕನ್ನಡದ ಪ್ರಸಾರಕ್ಕೆ, ಕನ್ನಡದ ಅಭಿವೃದ್ಧಿಗೆ ಸುಗಮ ಸಂಗೀತ ಕ್ಷೇತ್ರವು ಕೂಡ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಅದು ಒಂದು ಘನತೆಯನ್ನು ತಂದುಕೊಟ್ಟಿದೆ. ಹಾಗಾಗಿ ಅನೇಕ ಕನ್ನಡದ ಕವಿಗಳ ಕವಿತೆಗಳು ಜನಸಮುದಾಯದ ಹತ್ತಿರಕ್ಕೆ ಹೋಗೋದಕ್ಕೆ ಎಲ್ಲ ಶ್ರೇಷ್ಠ ಗಾಯಕರು ಮತ್ತು ಸಂಗೀತದ ನಿರ್ದೇಶಕರು ಬಹು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಅದು ಜನ ಸಮೀಪಕ್ಕೆ ಈ ಕವಿತೆಗಳನ್ನು ತೆಗೆದುಕೊಂಡು ಹೋಗೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಓ ಹಾ ಹಾ ಹಾಗೆಯೇ ನಮ್ಮ ಸಾಮಾಜಿಕ ಸಂದರ್ಭದಲ್ಲಿ ಆ ಜನತೆಯ ಒಂದು ಭಾಗವಾಗಿರುವಂಥ ಕವಿಗಳು ಬರೆದಂತಹ ಕಾವ್ಯದ ಒಂದಷ್ಟು ಭಾಗ ಹಾಡುಗಾರಿಕೆಯ ಮೂಲಕ ಜನವನ್ನು ತಲುಪುವುದು ಅಪೇಕ್ಷಣೀಯವಾದಂತಹ ಸಂಗತಿ. ಹೀಗೆ ಅತ್ಯುತ್ತಮವಾದಂತಹ ಕವಿತೆಗಳು ಹಾಡುಗಾರಿಕೆಯ ಮೂಲಕ ಜನರನ್ನು ತಲುಪುವಂಥದ್ದು ಬಹಳ ಅತ್ಯುತ್ತಮವಾದಂಥ ಕಾರ್ಯ ಅಂಥೇಳಿ ಅದಕ್ಕೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಕನ್ನಡ ಸಾಹಿತ್ಯ ಎನ್ನುವಂಥದ್ದು ಕನ್ನಡದ ಜನರನ್ನು, ಕನ್ನಡದ ಓದುಗರನ್ನು ತಲುಪೋದಕ್ಕೆ ಬೇಕಾಗುವಂತಹ ಅವಕಾಶಗಳೇನು, ಅಥವಾ ಅವು ತಲುಪದೇ ಇರೋದಕ್ಕೆ ಕಾರಣಗಳೇನು, ಮತ್ತು ಅವು ತಲುಪ್ತಾ ಇರುವಂಥ ಮಾರ್ಗಗಳು ಹೇಗೆ ಪರಿಣಾಮಕಾರಿಯಾಗಿದ್ದಾವ, ಹೇಗೆ, ಏನು, ಅದರ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಈ ಭಾಗದಲ್ಲಿ GSS ಅವರು ಚರ್ಚೆ ಮಾಡಿರೋದನ್ನು, ಮಾತನಾಡಿರುವುದನ್ನು ನಾವು ಗಮನಿಸಿದ್ದೇವೆ. ಉಳಿದ ಭಾಗವನ್ನು ಮುಂದಿನ ಸೆಷನ್ನಲ್ಲಿ ನೋಡೋಣ. ಧನ್ಯವಾದಗಳು.